ಒತ್ತುವಳ್ಳಿ ಸರ್. ನಾನು ಈ ಪ್ರಾಡಕ್ಟ್ನ ಒಂದು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಸರ್. ಆ್ಯಕ್ಚುಲಿ ನಾನು ಒಂದು ಬಟ್ರ್ ಕೆಲಸ ಮುಂಚೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸರ್. ನನ್ನ ಪೇಯ್ನ್ ಬಂದ್ಬಿಟ್ಟು ಇದು ಮೂಳೆ ಸವಿತಾ ಇತ್ತು ಅಂತ ಈ ರೀಸೆಂಟ್ ಬಂದು ಸ್ಕ್ಯಾನ್ಗೇನೆಲ್ಲ ಮಾಡಿಸ್ತೀವಿ. ಡಾಕ್ಟ್ರ್ ಹೇಳಿದ್ರು ಮೈಸೂರು ಹೋಗಿ ಜಯದೇವದಲ್ಲಿ ನೀವು MRI ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ. ಅಲ್ಲಿ ಒಂದು 12,000 ರೂಪಾಯಿ ಕೊಟ್ಬಿಟ್ಟು MRI ಸ್ಕ್ಯಾನ್ ಮಾಡಿಸ್ದೆ ಸರ್ ನಾನು. ಮತ್ತೆ ಮಾಡಿಸಾದ್ಮೇಲೆ ಬಂದು ಇಲ್ಲಿ ಆಸ್ಪತ್ರೆಗೆ ಒಂದು ರಿಪೋರ್ಟ್ ತೋರಿಸಿದಾಗ ಇಲ್ಲ ಆಪ್ರೇಷನ್ ಆಗಲೇಬೇಕು, ಆಪ್ರೇಷನ್ ಆಗಿಲ್ಲ ಅಂದರೆ ನಿಮ್ಮ ಕಡೆ ಏನೂ ಮಾಡೋಕ್ಕಾಗಲ್ಲ ಅಂತಂದರೆ. ಸರ್ ನಾವು ಮಾಡ್ತಾ ಇರೋದು ಬಟ್ರ್ ಕೆಲಸ, ನಮ್ಮ ಸಿಚುವೇಷನ್ಗಳು ಗೊತ್ತೇ ಇದೆಯಲ್ಲ ಸರ್, ಕಮಿಟ್ಮೆಂಟ್ಗಳು. ಇನ್ನು ಆಸ್ಪತ್ರೆಗಳು ಮಲ್ಕೊಂಡ್ರೆ ಇನ್ನೂ ದುಡಿಯೋಕ್ಕಾಗಲ್ಲ ಅಂತ. ಸರಿ ಆಮೇಲೆ ನಮ್ಮ ಹೇಮಂತ್ ಸರ್ ಮತ್ತು ನಮ್ಮ ಯೋಗಿ ಸರ್ ಮತ್ತು ನಮ್ಮ ರಕ್ಷಣಿ ಸರ್ ನಮಗೆ ಪರಿಚಯ ಮಾಡಿಸಿ ಹಂಗೂ ಇದು ಬೇಡ ಅಂತಿದ್ವಿ. ಆಮೇಲೆ ತಗೊಂಡಾದ್ಮೇಲೆ ಈಗ ನೋವೆಲ್ಲ ಕಮ್ಮಿ ಆಗ್ತಾಯಿದೆ ಸರ್. ಒಂದು 60-70% ಕಮ್ಮಿ ಆಗಿದೆ ಸರ್. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಓಡಾಡ್ತಾಯಿದ್ದೀನಿ ಸರ್, ಗಾಡಿ ಓಡಿಸ್ತೀನಿ, ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ, ಒಳ್ಳೆ ಎನರ್ಜಿ ಇದೆ. ಮತ್ತು ಈ ಪ್ರಾಡಕ್ಟ್ನ ನಾನು ಕೂಡ ಒಂದು 10 ಜನಕ್ಕೆ ನಾನು ತೋರಿಸಿದ್ದೀನಿ ಸರ್. ಮತ್ತು ನಾನು ಬಾಂಬೆಗೆಲ್ಲ ಹೋಗಿ ಬಂದಿದ್ದೀನಿ ನೋಡಿ. ಇದೆಲ್ಲ ನಾನು ಬಾಂಬೆಗೆ ಹೋಗಿದ್ದೀನಿ ಸರ್. ಕಂಪ್ನಿ ವಿಸಿಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಸರ್, ಯೂಸ್ ಮಾಡ್ಬೋದು, ಒಳ್ಳೆ ಎನರ್ಜಿ ಸರ್, ಚೆನ್ನಾಗಿದೆ.